ಹಾಯ್ ಫ್ರೆಂಡ್ಸ್, ಲಾಸ್ಟ್ ಟೈಮ್ ನಾನು ಸ್ಟ್ರಾಬೆರೀಸ್ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಟು ಮರ್ತೋಗ್ಬಿಟ್ಟಿದ್ದೆ. ನೋಡಿದ್ರೆ ಚೆನ್ನಾಗಿತ್ತು. ನಾನು ಯಾವಾಗಲಾದರೂ ಸ್ಟ್ರಾಬೆರೀಸ್ನ ತೊಳಿಬೇಕು ಅಂತಂದರೆ ಫಸ್ಟು ಉಪ್ಪು ನೀರಲ್ಲಿ ನೆನೆಸಿಕ್ಬಿಟ್ಟು ಮತ್ತೆ ನಾನು ತೊಳಿತೀನಿ. ಡೈರೆಕ್ಟಾಗಿ ನಾನು ವಾಶ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅದರಲ್ಲಿ ಕೆಮಿಕಲ್ ಹುಳು ಎಲ್ಲ ಇರುತ್ತಲ್ವ, ಸೊ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ರೀಸನಿಂದ ಸಾಲ್ಟ್ ವಾಟರಲ್ಲಿ ನೆನೆಸಿಟ್ಟು ಮತ್ತೆ ಕ್ಲೀನ್ ಮಾಡ್ತೀನಿ. ನಾನು ತೊಳೆದಿದ್ದಾದಮೇಲೆ ಡೈರೆಕ್ಟಾಗಿ ತಿನ್ನಲ್ಲ. ನಾನು ಫಸ್ಟು ಕ್ಲೀನಾಗಿ ಕಟ್ ಮಾಡಿಕೊಂಡು ಮತ್ತೆ ನಾನು ತಿನ್ನೋದು, ಯಾಕಂದರೆ ನನಗೆ ಹುಳ ಇರುತ್ತೆ ಅಂತ ಭಯ ಜಾಸ್ತಿ. ನಾನು ಏನಾದರೂ ಮಿಲ್ಕ್ ಶೇಕ್ ಏನಾದರೂ ಮಾಡ್ಕೋಬೇಕಂದ್ರೆ ನಾನು ಗುಡ್ ಲೈಫ್ ಹಾಲನ್ನ ಯೂಸ್ ಮಾಡ್ತೀನಿ, ಯಾಕಂದರೆ ಹಾಲು ತಿಕ್ಕಿರುತ್ತೆ ಮತ್ತು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಯಾವಾಗಲೂ ಗುಡ್ ಲೈಫ್ನೇ ಯೂಸ್ ಮಾಡ್ತೀನಿ. ನೀವು ಮಾಡ್ಕೊಳ್ಬೇಕಾದ್ರೆ ನೀವು ಗುಡ್ ಲೈಫ್ ಹಾಲು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನೊಂದು ರೀಸನ್ ಏನು ಅಂತಂದರೆ, ನಾವು ಈ ಗುಡ್ ಲೈಫ್ ಹಾಲನ್ನ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು, ಬಾಯ್ಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಫೈನಲಾಗಿ ಮಿಲ್ಕ್ ಶೇಕ್ ರೆಡಿ ಆಯಿತು. ಇದು ನೋಡೋದಕ್ಕೆ ರೋಸ್ ಮಿಲ್ಕ್ ಥರ ಇದೆ, ಆದರೆ ಇದು ರೋಸ್ ಮಿಲ್ಕ್ ಅಲ್ಲ, ಸ್ಟ್ರಾಬೆರಿ ಮಿಲ್ಕು. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ನೀವು ಪಿಜಿಯಲ್ಲಿದ್ದರೂ ಒಂದ್ಸಲ ಟ್ರೈ ಮಾಡಿ. ಇಲ್ಲ